ನೂತನ ಸಂಸತ್ ಭವನದಲ್ಲಿ ಸ್ಮೋಕ್ ಬಾಂಬ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಪೊಲೀಸರಿಂದ ಮೈಸೂರಿನ ಮನೋರಂಜನ್ ಹಣದ ಮೂಲ ಎಲ್ಲಿಂದ ಬರ್ತಾ ಇತ್ತು, ಆತ ಇಷ್ಟೆಲ್ಲ ದಾಳಿಗಳನ್ನು ಯೋಜನೆ ಮಾಡ್ತಾನೆ, ಬೇರೆ ಬೇರೆ ರಾಜ್ಯಗಳ ಆರೋಪಿಗಳ ಜೊತೆ ಲಿಂಕ್ ಕನೆಕ್ಷನ್ ಅನ್ನು ಸ್ಥಾಪಿಸ್ತಾನೆ, ಆತನಿಗೆ ಆದಾಯದ ಮೂಲ ಏನು? ಆರೋಪಿಯ ಪೋಷಕರಿಂದ ದೆಹಲಿ ಪೊಲೀಸರಿಗೆ ಮಾಹಿತಿ, ನಾವು ಆಗಾಗ 1000-2000 ಕೊಡ್ತಿದ್ವಿ ಅಷ್ಟೇ ಅಂತ ಹೇಳಿದ್ದಾರೆ ಪೋಷಕರು. ಮನೋರಂಜನ್ ಕೂಡ ಯಾವತ್ತೂ ನಮ್ಮ ಬಳಿ ಹೆಚ್ಚಿನ ಹಣ ಕೇಳಿಲ್ಲ, ನಮಗೆ ಅವನ ಬ್ಯಾಂಕ್ ಖಾತೆಗಳ ಬಗ್ಗೆ ಮಾಹಿತಿ ಇಲ್ಲ, ನಾವು ಕೊಟ್ಟಿರುವ ಹಣದಲ್ಲಿ ಪುಸ್ತಕ ಖರೀದಿ ಮಾಡ್ತಾನೆ ಅಂತ ಅಂದುಕೊಂಡಿದ್ವಿ, ಅವನು ಯಾವಾಗಲೂ ನಮ್ಮ ಬಳಿ ಹಣವನ್ನು ಕೊಟ್ಟಿಲ್ಲ, ಅವನು ಬೆಂಗಳೂರಿಗೆ ಹೋಗ್ತಾನೆ ಅಂತ ಹೇಳ್ತಿದ್ದ ಅಷ್ಟೇ. ದೆಹಲಿ ಪೊಲೀಸರ ವಿಚಾರಣೆ ವೇಳೆ ಮನೋರಂಜನ್ ಪೋಷಕರು ಎಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ. ಪುನೀತ್, ಗಮನಿಸ್ತಾ ಇದ್ದೀವಿ ಮನೋರಂಜನ್ ಅರೆಸ್ಟ್ ಆಗಿದ್ದಾನೆ, ಆತನ ವಿಚಾರಣೆ ದೆಹಲಿಯಲ್ಲಿ ನಡೀತಾ ಇದೆ. ದೆಹಲಿ ಪೊಲೀಸರು ಕರ್ನಾಟಕಕ್ಕೆ, ಅದು ಮೈಸೂರಿನ ನಿವಾಸಕ್ಕೆ ಬಂದು ಇಲ್ಲಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಅನೇಕ ಮಾಹಿತಿಗಳು ಕೂಡ ಹೊರಬೀಳ್ತಾ ಇದ್ದಾವೆ ಅಂತ ಕಾಣಿಸುತ್ತೆ. ಮನೋರಂಜನ್ನ ಚಲನವಲನಗಳು, ಆತನ ಅಧ್ಯಯನ ಯಾವ ರೀತಿ ಇತ್ತು, ಆತನ ಕೊಠಡಿಯಲ್ಲಿ ಏನೆಲ್ಲ ಸಾಮಗ್ರಿಗಳು, ಇದರ ಜೊತೆಗೆ ಹಣದ ಮೂಲ ಇಂಪಾರ್ಟೆಂಟ್ ಆಗುತ್ತೆ. ಏನೆಲ್ಲ ಮಾಹಿತಿ ಲಭ್ಯವಾಗ್ತಾ ಇದೆ ಪುನೀತ್? ದಶರಥ್, ಈಗಾಗಲೇ ಮುಖ್ಯವಾಗಿ ಏನು ಮನೋರಂಜನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಷ್ಟೇ ಏನು ದೆಹಲಿ ಪೊಲೀಸರು ಜೊತೆಗೆ ಕೇಂದ್ರ ಗುಪ್ತಚರ ಇಲಾಖೆ ಅಧಿಕಾರಿಗಳು ಮನೋರಂಜನ್ ನಿವಾಸ ಏನಿದೆ ಮೈಸೂರಿನ ವಿಜಯನಗರದ 2ನೇ ಹಂತದಲ್ಲಿರುವಂತಹ ವಿಜಯನಗರಕ್ಕೆ ಭೇಟಿಯನ್ನು ಕೊಟ್ಟಂತಹ ಅಧಿಕಾರಿಗಳು ಬೆಳಿಗ್ಗೆ ಸುಮಾರು ನಿನ್ನೆ ಸತತ 7 ಗಂಟೆಗಳ ಕಾಲ ತಪಾಸಣೆಯನ್ನು ಮಾಡಿದ್ರು. ಆ ಒಂದು ಮನೆ ತಪಾಸಣೆ ಇರ್ಬೋದು, ಜೊತೆಗೆ ಮನೋರಂಜನ್ ಅವರ ತಾಯಿ ಶೈಲಜಾ ಅವರು ಇರ್ಬೋದು, ಜೊತೆಗೆ ಅವರ ತಂದೆ ದೇವರಾಜೇಗೌಡ, ಜೊತೆಗೆ ಅವರ ತಂಗಿಯವರನ್ನು ಕೂಡ ವಿಚಾರಣೆಗೊಳಪಡಿಸುವಂತ ಒಂದು ಕೆಲಸವನ್ನ ಮಾಡಿದ್ರು. ಇನ್ನು ಮುಖ್ಯವಾಗಿ ಇವತ್ತು ಕೂಡ ಅಧಿಕಾರಿಗಳು ಈ ಒಂದು ಪರಿಶೀಲನೆಗೆ ಬರ್ತಾರೆ ಅನ್ನೋ ಒಂದು ಮುನ್ಸೂಚನೆ ಕೂಡ ಇರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಪೋಷಕರುಗಳಿಗೆ ಮನೆಯಿಂದ ಹೊರ ಹೋಗುವಂತಿಲ್ಲ, ಒಂದು ವೇಳೆ ಹೋಗುವಂತಹ ಅನಿವಾರ್ಯತೆ ಇದ್ದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ತಿಳಿಸಬೇಕು ಅಂತ ಹೇಳಿ ಅವ್ರಿಗೆ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿದೆ. ಇನ್ನ ಅವರ ತಂದೆ ಕೂಡ ಹೇಳೋದನ್ನೆಲ್ಲ ನಿನ್ನೆಯೇ ಹೇಳಿದ್ದೇನೆ, ಜೊತೆಗೆ ದಯವಿಟ್ಟು ನಮ್ಮನ್ನ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸ ಮಾಡಬೇಡಿ, ಅಧಿಕಾರಿಗಳು ಏನೇನು ಕೇಳ್ತಾ ಇದ್ದಾರೆ ಎಲ್ಲವನ್ನೂ ಕೂಡ ಹೇಳಿದ್ದೇವೆ, ಜೊತೆಗೆ ಮನೋರಂಜನ್ ಯಾವುದೇ ಒಂದು ಪರ್ಸನಲ್ ವಿಚಾರಗಳನ್ನ ನಮ್ಮೊಟ್ಟಿಗೆ ಹಂಚ್ಕೊಂಡಿಲ್ಲ, ಆತ ನಮ್ಮ ಹತ್ರ ಹಣವನ್ನು ಕೂಡ ಕೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿರ್ಲಿಲ್ಲ. ಹೀಗಾಗಿ ನಮಗೂ ಕೂಡ ಅಧಿಕಾರಿಗಳಿಗೆ ಏನೆಲ್ಲ ಮಾಹಿತಿಗಳನ್ನು ಕೊಡಬೇಕು ಆ ಜವಾಬ್ದಾರಿ ಇದೆ, ಆ ತರದ ಎಲ್ಲಾ ಜವಾಬ್ದಾರಿಗಳನ್ನು ಕೂಡ ನಿಭಾಯಿಸುವಂತಹ ನಿಟ್ಟಿನಲ್ಲಿ ಅವರಿಗೆ ಹೇಳಿಕೆಗಳನ್ನು ಕೊಟ್ಟಿದ್ದೇವೆ ನಿನ್ನೆ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಬಹಳ ಪ್ರಮುಖವಾದಂತಹ ಅಂಶ ಅಂತ ಹೇಳಿದ್ರೆ ಏನಿದೆ ಅದನ್ನು ಕೂಡ ಪತ್ತೆ ಹಚ್ಚುವಂತ ಕೆಲಸ, ಜೊತೆಗೆ ಸಾಗರ್ ಶರ್ಮಾ ಮೈಸೂರಿಗೆ ಬಂದ ಸಂದರ್ಭದಲ್ಲಿ ಎಲ್ಲಿ ಉಳಿಸ್ಕೊಂಡು ಇವರು ಏನೆಲ್ಲ ಮಾತುಕತೆಗಳನ್ನಾಡಿದ್ದಾರೆ, ಯಾವ ಒಂದು ವಿಚಾರ ಸಂಬಂಧಪಟ್ಟಂತೆ ಉದ್ದೇಶ ಏನಿದೆ, ಎಲ್ಲದರ ಬಗ್ಗೆಯೂ ಕೂಡ ಸಂಪೂರ್ಣವಾದಂತಹ ತನಿಖೆಯಲ್ಲಿ ಅಧಿಕಾರಿಗಳು ತೊಡಗಿರ್ತಕ್ಕಂಥದ್ದು. ಇದಕ್ಕೆ ಮುಖ್ಯವಾಗಿ ನಿನ್ನೆ 7 ಗಂಟೆಗಳ ಕಾಲ ಒಂದು ತನಿಖೆಯನ್ನ ಮಾಡಿದಂತಹ ಅಧಿಕಾರಿಗಳು ಇವತ್ತು ಕೂಡ ಮತ್ತೆ ಮನೋರಂಜನ್ ಮನೆಗೆ ಬರುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಹೀಗಾಗಿ ಅಧಿಕಾರಿಗಳ ಒಂದು ತನಿಖೆ ಏನಿದೆ ಬಹಳಷ್ಟು ಸುರಿದುಕೊಂಡಿದೆ. ಆದ್ರೆ ಇದುವರೆಗೂ ಕೂಡ ಯಾವುದೇ ಒಂದು ಮಾಹಿತಿಯನ್ನು ಕೂಡ ಮನೋರಂಜನ್ ದೆಹಲಿಯಲ್ಲಿ ವಿಚಾರಣೆ ಆಗಿದೆ, ಅಲ್ಲಿಯೂ ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿ ಲಭ್ಯವಾಗ್ತಾ ಇಲ್ಲ, ಜೊತೆಗೆ ಪೋಷಕರ ಬಳಿಯೂ ಕೂಡ ಯಾವುದೇ ಮಾಹಿತಿ ಲಭ್ಯ ಆಗ್ತಾ ಇಲ್ಲ. ಹೀಗಾಗಿ ಇದು ಒಂದು ರೀತಿ ತಲೆನೋವಾಗಿ ಪರಿಣಮಿಸಿದೆ ಈ ಒಂದು ಪ್ರಕರಣ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ತಂದೆ ತಾಯಿಯ ಮೂಲಕವೂ ಕೂಡ ಆತನ ಒಂದು ಉದ್ದೇಶ ಪತ್ತೆ ಆಗ್ತಾ ಇಲ್ಲ, ಜೊತೆಗೆ ಮನೋರಂಜನ್ಗೆ ಹಣದ ಮೂಲ ಏನಿದೆ ಇದನ್ನ ಹುಡುಕಾಟ ಮಾಡ್ತಾ ಇರುವಂತಹ ಪೊಲೀಸರು ಕೂಡ ಇದೆ ಇವತ್ತು ಯಾವುದೇ ರೀತಿಯಾದಂತಹ ಒಂದು ಮಾಹಿತಿಗಳು ಲಭ್ಯ ಆಗ್ತಾ ಇಲ್ಲ. ಅವ್ರ ಪೋಷಕರುಗಳು ಕೊಟ್ಟಿರೋ ಮಾಹಿತಿ ಪ್ರಕಾರ ನಾವು ಆಗಾಗ 1000-2000 ರೂಪಾಯಿಗಳನ್ನ ಸ್ವಲ್ಪ ಮಟ್ಟಿಗೆ ಖರ್ಚಿಗೆ ನೀಡ್ತಾ ಇದ್ವಿ ವಿನಃ ಅವರು ಬೆಂಗಳೂರಿಗೆ ಆಗಾಗ ಹೋಗ್ತೇನೆ ಅಂತ ಅನ್ನೋ ಮಾತುಗಳನ್ನು ಹೇಳ್ತಿದ್ದ. ಆ ಒಂದು ಸಂದರ್ಭದಲ್ಲಿ ಹೆಚ್ಚು ಕೂಡ ನಮ್ಮ ಹತ್ರ ಹಣವನ್ನು ಕೇಳ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಿರ್ಲಿಲ್ಲ. ನಾವು ಕೊಡ್ತಿದ್ದಂತಹ ಸಣ್ಣ ಪುಟ್ಟ ದುಡ್ಡಲ್ಲಿ ಒಂದು ಪುಸ್ತಕಗಳನ್ನ ಕೊಂಡ್ಕೊಳ್ತಾ ಇದ್ದ ಅನ್ನೋದನ್ನ ಬಿಟ್ರೆ ಬೇರೆ ಯಾವುದೇ ರೀತಿಯಾದಂತಹ ರೀತಿಯಲ್ಲಿ ನಮಗೆ ಹಣವನ್ನು ಕೇಳ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಿದ್ದಿಲ್ಲ. ಜೊತೆಗೆ ಆತ ಕೆಲಸಕ್ಕೆ ಹೋಗ್ಬೇಕು ಅಂತ ಹೇಳಿ ನಾವು ಆತನಿಗೆ ಒತ್ತಾಯವನ್ನು ಕೂಡ ಮಾಡ್ತಾ ಇರ್ಲಿಲ್ಲ. ಜೊತೆಗೆ ಅವನಿಗೆ ಯಾವುದೇ ರೀತಿಯಾದಂತಹ ದುಶ್ಚಟಗಳು ಕೂಡ ಇರಲಿಲ್ಲ. ಉತ್ತಮವಾದಂತಹ ಪುಸ್ತಕಗಳನ್ನು ಓದುವಂತಹ ಒಂದು ಹವ್ಯಾಸ ಇತ್ತು ಅಂತ ಹೇಳಿ ಪೋಷಕರು ತನ್ನ ಮಗ ಮನೋರಂಜನೆ ಯಾವ ರೀತಿಯಾದಂತಹ ಒಂದು ಅಭ್ಯಾಸ ಇತ್ತು, ಜೊತೆಗೆ ಅವರು ಯಾವ ರೀತಿ ಅವ್ರನ್ನ ನೋಡಿದ್ರು ಎಲ್ಲಾ ರೀತಿಯಾದಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದ್ರೆ ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಯಾರಿಯನ್ನ ಮಾಡಿಕೊಟ್ಟಿದ್ದಂತಹ ಮನೋರಂಜನ ಯಾವುದೇ ಮಾಹಿತಿಗಳು ಕೂಡ ಇದುವರೆಗೂ ಲಭ್ಯವಾಗಿಲ್ಲ. ಹೀಗಾಗಿ ಅಧಿಕಾರಿಗಳು ನಿರಂತರವಾದಂತಹ ಒಂದು ತನಿಖೆಯಲ್ಲಿ ಇರತಕ್ಕಂಥದ್ದು.
ದಶರಥ್. ಥ್ಯಾಂಕ್ ಯು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ. Thank you.